ನಮ್ಮ ಎಷ್ಟು ಜನ್ಮದ ಪುಣ್ಯವು ತಮ್ಮ ವಂಶದ ಜೊತೆ ವಿವಾಹ ಸಂಬಂಧವನ್ನು ಬೆಳೆಸುವ ಭಾಗ್ಯ ನಮ್ಮದಾಯಿತು. ಮಹಾರಾಣಿ ಕೌಸಲ್ಯದೇವಿ, ನಮ್ಮ ಪುತ್ರಿ ಸೀತೆ ತಮ್ಮ ಸೊಸೆಯಾಗುತ್ತಿರುವುದು ಅವಳ ಪೂರ್ವಜನ್ಮದ ಪುಣ್ಯವೆಂಬುದೇ ನನ್ನ ಭಾವನೆ. ಮಹಾರಾಣಿ, ನಿಮ್ಮ ವಂಶದ ಪುತ್ರಿ ನಮ್ಮ ವಂಶವನ್ನು ಸೇರುತ್ತಿರುವುದು ನಮ್ಮ ಭಾಗ್ಯವೇ ಸರಿ. ಸೀತೆಯು ನನ್ನ ಸೊಸೆಯಾಗುತ್ತಿರುವುದು ಅವಳು ಮಾಡಿರುವ ತಪಸ್ಸಿನ ಫಲ ಎನ್ನುವುದಾದರೆ, ಪ್ರಪಂಚದ ರಾಜ ಮಹಾರಾಜರು ಅವಳನ್ನು ಪಡೆಯಲು ವಿಫಲರಾಗಿ ನನ್ನ ಪುತ್ರ ರಾಮಚಂದ್ರನು ಅವಳನ್ನು ಪಡೆಯುತ್ತಿದ್ದಾನೆ ಎಂದರೆ ಅದು ನಮ್ಮ ಭಾಗ್ಯವೇ ಸರಿ. ತಮ್ಮ ಪುತ್ರಿ ಸೀತೆಯನ್ನು ಸ್ವಯಂವರದಲ್ಲಿ ಪಡೆಯಲಾಗಲಿಲ್ಲವಲ್ಲ ಎಂದು ರಾಜರುಗಳೆಲ್ಲ ಒಟ್ಟಾಗಿ ಸೇರಿ ಮಿಥಿಲೆಯನ್ನು ಆಕ್ರಮಿಸಿ ಸೋತರು ಎಂಬ ವಿಚಾರವನ್ನು ಕೇಳಿದೆವು. ಆಗಲೇ ಸೀತೆ ಎಂತಹ ಅಪ್ರತಿಮವಾದ ಗುಣವುಳ್ಳವಳು ಎಂದು ನಾವು ಯೋಚಿಸಿದ್ದೆವು. ಅಂತಹ ಸೀತೆ ನಮ್ಮ ಕುಟುಂಬದವಳಾಗಿ ಬರುತ್ತಿರುವಳಲ್ಲ ಎಂದು ನಾವು ಹೆಮ್ಮೆಯಿಂದ ಮಾತನಾಡಿಕೊಂಡೆವು. ಅಲ್ಲವೇ ಕೈಕೇಯಿ? ಹೌದು, ಅಂತಹ ಕನ್ಯಾರತ್ನವನ್ನು ನಮ್ಮ ರಾಮಚಂದ್ರ ಕಾಡಿ ಬೇಡಿ ಪಡೆಯದೆ ತನ್ನ ಪರಾಕ್ರಮದಿಂದ ಪಡೆಯುತ್ತಿದ್ದಾನಲ್ಲ ಎಂದು ರಾಮಚಂದ್ರನ ಬಗ್ಗೆ ನಮಗೆ ಹೆಮ್ಮೆ ಎನಿಸುತ್ತದೆ. ಸತ್ಕುಲ ನಾರಿಯರೇ, ಮಹಾರಾಣಿಯರೇ, ತಮ್ಮ ಮಾತುಗಳನ್ನು ಕೇಳಿ ನನಗೆ ಅತ್ಯಾನಂದವಾಗುತ್ತಿದೆ. ತಾವೆಲ್ಲರೂ ಬಹಳ ದೂರದಿಂದ ಪ್ರಯಾಣವನ್ನು ಮಾಡಿ ದಣಿದು ಬಂದಿದ್ದೀರಿ. ಇಂದು ವಿಶ್ರಾಂತಿಯನ್ನು ಪಡೆಯಿರಿ. ಸದಾಕಾಲ ತಮ್ಮ ಅಗತ್ಯಗಳನ್ನು ಪೂರೈಸಲು ನಮ್ಮ ಸಖಿಯರು ತಮ್ಮ ಆಜ್ಞೆಗಾಗಿ ಕಾದಿರುತ್ತಾರೆ. ನನ್ನೊಡನೆ ಮಾತನಾಡಬೇಕು ಎಂದು ಹೇಳಿ ಕಳುಹಿಸಿದೊಡನೆ ನಾನು ಹೊರಟು ಬರುತ್ತೇನೆ. ತಾವೆಲ್ಲರೂ ಸಂಭ್ರಮದಿಂದ ಸಂತೋಷದಿಂದ ಈ ಕಲ್ಯಾಣವನ್ನು ನೆರವೇರಿಸಿಕೊಡಬೇಕು ಎಂದು ಪ್ರಾರ್ಥಿಸುತ್ತೇನೆ. ಮಹಾರಾಣಿ, ದೈವಾನುಗ್ರಹ, ಗುರು ಹಿರಿಯರ ಆಶೀರ್ವಾದವಿರುವ ಈ ಕಲ್ಯಾಣದಲ್ಲಿ ಸಂತೋಷಕ್ಕೇನು ಕೊರತೆ? ಎಲ್ಲವೂ ಸಾಂಗವಾಗಿಯೇ ನಡೆಯುತ್ತದೆ. ಧನ್ಯಳಾದೆ ಮಹಾರಾಣಿ, ಧನ್ಯಳಾದೆ. ದಶರಥ ಪುತ್ರರಾದ ರಾಮ ಲಕ್ಷ್ಮಣರಿಗೆ ನನ್ನ ಪ್ರಣಾಮಗಳು. ತಮಗೊಂದು ಶುಭ ಸಂದೇಶವನ್ನು ತಿಳಿಸುವಂತೆ ಮಹಾರಾಜರು ಅಪ್ಪಣೆಯನ್ನು ಮಾಡಿದ್ದಾರೆ. ಅಮಾತ್ಯರೇ, ಹಿರಿಯರ ಸಂದೇಶವನ್ನು ಕೇಳಲು ನಾವು ಕಾತರದಿಂದ ಇದ್ದೇವೆ. ದಯಮಾಡಿ ತಿಳಿಸುವಂತವರಾಗಿ. ಅಯೋಧ್ಯೆಯಿಂದ ತಮ್ಮ ತಂದೆ ಹಾಗೂ ಮಾತೆಯರು ಮಿಥಿಲಾ ನಗರಕ್ಕೆ ಆಗಮಿಸಿದ್ದಾರೆ. ಅವರಿಗಾಗಿಯೇ ಮೀಸಲಾದ ಅತಿಥಿ ಗೃಹದಲ್ಲಿ ತಂಗಿದ್ದಾರೆ. ತಮ್ಮನ್ನು ತಮ್ಮ ತಂದೆಯವರ ದರ್ಶನಕ್ಕೆ ಕರೆದುಕೊಂಡು ಹೋಗಲು ನಾನು ಸಿದ್ಧನಾಗಿದ್ದೇನೆ. ಅಮಾತ್ಯರೇ, ನಮ್ಮ ತಂದೆಯವರ ಆಗಮನದ ವಿಚಾರವನ್ನು ನಮಗೆ ತಿಳಿಸಿ ನಮಗೆ ಪರಮಾನಂದವನ್ನು ಉಂಟು ಮಾಡಿದ್ದೀರಿ. ಗುರುಗಳಾದ ವಿಶ್ವಾಮಿತ್ರರಿಗೆ ಈ ಮಾತನ್ನು ತಿಳಿಸಿ ತಂದೆಯವರ ದರ್ಶನವನ್ನು ಪಡೆಯುತ್ತೇವೆ. ಹಾಗೆಯೇ ಆಗಲಿ. ಲಕ್ಷ್ಮಣ ಸಹೋದರ, ಯಜ್ಞ ರಕ್ಷಣೆ ಕಾರ್ಯಕ್ಕೆಂದು ಬಂದ ನಾನು ಲಗ್ನವಾಗುತ್ತಿದ್ದೇನೆ. ತಂದೆಯವರ ಎದುರು ಹೋಗಿ ನಿಲ್ಲಬೇಕಲ್ಲ. ಈ ಸಂಕೋಚವನ್ನು ನಮ್ಮ ಗುರುಗಳಾದ ವಿಶ್ವಾಮಿತ್ರರೇ ಪರಿಹರಿಸುತ್ತಾರೆ. ಅವರಲ್ಲಿಗೆ ಹೋಗೋಣ. ಲಕ್ಷ್ಮಣ, ನನ್ನ ಮನಸ್ಸಿನಲ್ಲಿರುವುದನ್ನೇ ನೀನು ಹೇಳಿದೆ. ಅದಕ್ಕೆ ಅಲ್ಲವೇ ನಾನು ಯಾವಾಗಲೂ ನಿನ್ನ ಸಂಗಡ ಇರಲು ಬಯಸುವುದು. ಇದು 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 ಒಪ್ಪುತ್ತದೆ. ಇಲ್ಲ ಇಲ್ಲ, ಇದು ಇಲ್ಲ, ಇದು ಇದು ಒಪ್ಪುತ್ತದೆ. ಇಲ್ಲ, ಇದು 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 ಸಹೋದರಿ ಸೀತೆ, ನಿನಗೆ ನಾನು ಆಯ್ಕೆ ಮಾಡಿರುವ ಕಂಠಾಭರಣ ಸುಂದರವಾಗಿ ಕಾಣುತ್ತಿದೆ. ಇಲ್ಲಿ ನೋಡಿರಿ, ಇವೆರಡಕ್ಕಿಂತ ಈ ಆಭರಣದ ವಿನ್ಯಾಸ ಬಹಳ ಚೆನ್ನಾಗಿದೆ. ಆಗಲಿ, ಸೀತೆಯೇ ಹೇಳಲಿ ಯಾವುದು ಚೆನ್ನಾಗಿದೆ ಎಂದು. ಈ 3 ಕಂಠಾಭರಣಗಳಲ್ಲಿ ಯಾವುದು ಚೆನ್ನಾಗಿದೆ? ನಿನಗೆ ಯಾವುದು ಒಪ್ಪುತ್ತದೆ? ನೀವು 3 ಜನ ತೋರಿಸಿದ ಆಭರಣಗಳಲ್ಲಿ ಯಾವುದು ಚೆನ್ನಾಗಿದೆ ಎಂದು ಹೇಳಬೇಕೆ?
ಅದು ಯಾವುದು ಚೆನ್ನಾಗಿದೆ? ಎಲ್ಲವೂ ಚೆನ್ನಾಗಿದೆ. ಇಲ್ಲ ಸೀತೆ, ನಿನ್ನ ಮಾತನ್ನು ನಾವು ಒಪ್ಪುವುದಿಲ್ಲ. ನಾವು ಮೂವರಲ್ಲಿ ಯಾರಿಗೂ ಬೇಸರವಾಗದಿರಲಿ ಎಂದು ನೀನು ಹೀಗೆ ಹೇಳುತ್ತಿರುವೆ. ಹೌದು, ಎಲ್ಲವೂ ಹೇಗೆ ಚೆನ್ನಾಗಿರಲು ಸಾಧ್ಯ? ಯಾವುದಾದರೂ ಒಂದು ಭಿನ್ನವಾಗಿರಲೇಬೇಕು. ಸೀತೆ, ಈ ಮೂರರಲ್ಲಿ ಯಾವುದು ಹೆಚ್ಚು ಚೆನ್ನಾಗಿದೆ ಎಂದು ನೀನು ಹೇಳಲೇಬೇಕು. ಅಯ್ಯೋ ಸಹೋದರಿಯರೇ, ನಿಮ್ಮ ಮನಸ್ಸಿನಂತೆ ಎಲ್ಲ ಆಭರಣಗಳು ಚೆನ್ನಾಗಿದೆ. ಚೆನ್ನಾಗಿಲ್ಲ ಎಂದು ಹೇಗೆ ಹೇಳಲಿ? ಇಲ್ಲೇ ಸೀತೆ, ನಿನ್ನ ಮಾತನ್ನು ನಾವು ಕೇಳುವುದಿಲ್ಲ. ಹಾಗಾದರೆ ನೀನು ಈ 3 ಕಂಠಾಭರಣಗಳನ್ನು ಒಟ್ಟಿಗೆ ತೊಟ್ಟುಕೊಳ್ಳುವೆಯಾ? ಅರರೆ ಅರರೆ, ನಿಮ್ಮ ವಾಗ್ವಾದ ಕೋಟೆಯವರೆಗೂ ಕೇಳಿ ಬರುತ್ತಿದೆ. ಯಾವ ವಿಷಯಕ್ಕೆ ಇಷ್ಟೊಂದು ಮಾತನಾಡುತ್ತಿರುವಿರಿ? ಮಾತೃಶ್ರೀ, ಸೀತೆಗೆ ನಾವು ಮೂವರು ಒಂದೊಂದು ಕಂಠಾಭರಣವನ್ನು ಆಯ್ಕೆ ಮಾಡಿದೆವು. ಯಾರು ಆಯ್ಕೆ ಮಾಡಿದ ಕಂಠಾಭರಣ ಹೆಚ್ಚು ಚೆನ್ನಾಗಿದೆಯೋ ಅದನ್ನು ತೊಟ್ಟುಕೊಳ್ಳಲು ಸೂಚಿಸಿದೆವು. ಆದರೆ ಸಹೋದರಿ ಸೀತೆ ಎಲ್ಲವೂ ಚೆನ್ನಾಗಿದೆ ಎಂದು ಹೇಳುತ್ತಿರುವಳು. ನೀವೆಲ್ಲರೂ ಸುಮ್ಮನೆ ಇರಿ. ಸೀತೆ ಹೇಳುತ್ತಿರೋದು ಸರಿಯಾಗಿಯೇ ಇದೆ. ಆಭರಣ ಹೇಗಿದ್ದರೇನು, ನೀವೆಲ್ಲರೂ ಸಂತೋಷವಾಗಿರುವುದು ಮುಖ್ಯ. ನಾನು ಅಯೋಧ್ಯೆಯ ಮಹಾರಾಣಿಯರಾದ ಕೌಸಲ್ಯ, ಸುಮಿತ್ರೆ ಹಾಗೂ ಕೈಕೆಯವರನ್ನು ಭೇಟಿಯಾಗಿ ಬಂದೆ. ಆದರೆ ಈ ಮೂವರಲ್ಲಿ ಯಾರು ಹೆಚ್ಚು ಒಳ್ಳೆಯವರು ಎಂದು ನಾನು ಯೋಚಿಸುವುದಾಗಲಿ ಪರಿತಪಿಸುವುದಾಗಲಿ ಮಾಡಲಿಲ್ಲ. ಆದರೂ ಮಾತೃಶ್ರೀ, ಅವರಲ್ಲಿ ಯಾರಾದರೂ ಒಬ್ಬರು ಹೆಚ್ಚು ಗುಣಶಾಲಿ ಎಂದು ನಿಮಗೆ ಅನಿಸಿರಬೇಕಲ್ಲವೇ? ಇಲ್ಲ ಊರ್ಮಿಳೆ, ಕೌಸಲ್ಯೆ ನಮ್ಮ ಸೀತೆಗೆ ಅತ್ತೆ ಆದರೆ ಇನ್ನುಳಿದವರು ಅತ್ತೆಯ ಸಮಾನ ಗೌರವಕ್ಕೆ ಪಾತ್ರರಾಗುವವರೇ ಆಗಿರುತ್ತಾರೆ. ಅವರಲ್ಲಿ ಯಾರು ಹೆಚ್ಚು ಒಳ್ಳೆಯವರು ಎಂದು ಯೋಚಿಸುವುದು ಸರಿಯಲ್ಲ. ಎಲ್ಲರೂ ಒಳ್ಳೆಯವರೇ ಎನ್ನುವುದು ಮುಖ್ಯ. ಅವರೆಲ್ಲರೂ ನಮ್ಮ ಸೀತೆ ಅವರ ಮನೆಗೆ ಹೋಗುತ್ತಿರುವುದರ ಬಗ್ಗೆ ಅಪಾರ ಸಂತೋಷವನ್ನು ವ್ಯಕ್ತಪಡಿಸಿದರು. ನಮ್ಮ ವಂಶದ ಬಗ್ಗೆ ಅಪಾರ ಗೌರವವನ್ನು ಹೊಂದಿರುವ ಅವರ ಮನೆಯಲ್ಲಿ ನಮ್ಮ ಮಗಳು ಆನಂದವಾಗಿ ಇರುತ್ತಾಳೆ ಎಂಬ ಭಾವನೆ ನನ್ನ ಮನಸ್ಸಿಗೆ ಬಂದಿದೆ. ನನಗಷ್ಟು ಸಾಕು. ಸೀತೆ, ಸೀತೆ, ನೀನು ಹೇಗೆ ಪುರುಷೋತ್ತಮನನ್ನು ಪತಿಯಾಗಿ ಪಡೆದಿದೆಯೋ ಹಾಗೆಯೇ ಸದ್ಗುಣಿಗಳಾದ ಅತ್ತೆ ಮಾವಂದಿರನ್ನೂ ಪಡೆದಿರುವೆ. ನಿನಗೆ ಈ ಎಲ್ಲ ಆಭರಣಗಳು ಹೇಗೆ ಚೆನ್ನಾಗಿ ಕಾಣಿಸಿದವೋ ಹಾಗೆಯೇ ಅವರೆಲ್ಲರೂ ಒಳ್ಳೆಯವರಾಗಿಯೇ ಕಾಣಿಸುತ್ತಾರೆ. ಏಕೆಂದರೆ ನಮ್ಮ ಸಹೋದರಿ ಸೀತೆ ಒಳ್ಳೆಯವಳು, ಅದಕ್ಕೆ. ಮಹರ್ಷಿಗಳಿಗೆ ನಮೋ ನಮಃ. ಆಯುಷ್ಮಾನ್ ಭವ್. ತಾವು ನನ್ನನ್ನು, ನನ್ನ ಅಂತರಾತ್ಮವನ್ನು ಕ್ಷಮಿಸಬೇಕು. ಕ್ಷಮಿಸುವುದಾ? ಕ್ಷಮಿಸಬೇಕಾದಂತ ಯಾವುದೇ ಅಪರಾಧವೂ ತಮ್ಮಿಂದ ಜರುಗಿಲ್ಲವಲ್ಲ. ಮಹಾತ್ಮರು, ಉದಾರಿಗಳು ಆದ ತಮ್ಮಂತವರು ಒಮ್ಮೆ ಮಾಡಿದ ತಪ್ಪನ್ನು ಕ್ಷಮಿಸಿದ ನಂತರ ಮರೆತು ಬಿಡುವಿರಿ. ತಾವು ಅಯೋಧ್ಯೆಗೆ ಆಗಮಿಸಿ ರಾಮನನ್ನು ತಮ್ಮೊಂದಿಗೆ ಯಜ್ಞ ರಕ್ಷಣೆಗೆ ಕಳಿಸುವಂತೆ ಕೋಡಿಕೊಂಡಾಗ ನಾನು ನಿರಾಕರಿಸಿ ತಮ್ಮ ಮನಸ್ಸಿಗೆ ಬೇಸರವನ್ನುಂಟು ಮಾಡಿದ್ದೇನೆ. ತಮ್ಮ ಶಕ್ತಿ ಸದುದ್ದೇಶವನ್ನು ತಿಳಿಯದೆಯೇ ತಮ್ಮ ಕೋರಿಕೆಯನ್ನು ಮೂದಲಿಸಿ ತಿರಸ್ಕರಿಸುವುದು ಅಪರಾಧವಲ್ಲವೇ? ಮಹಾರಾಜ, ನಮ್ಮ ಅಪೇಕ್ಷೆಯನ್ನು ನೀನು ನಿರಾಕರಿಸುವುದಕ್ಕೆ ಇದ್ದ ಬಲವಾದ ಕಾರಣವೆಂದರೆ ಪುತ್ರವಾತ್ಸಲ್ಯವೊಂದೇ.
ಅದರಿಂದಾಗಿಯೇ ನೀನು ಆ ರೀತಿ ನಡೆದುಕೊಂಡೆ. ತದನಂತರದಲ್ಲಿ ಮನಃ ಪರಿವರ್ತನೆಯಾಗಿ ರಾಮನನ್ನು ನಮ್ಮೊಂದಿಗೆ ಕಾಡುಗೆ ಕಳುಹಿಸಿಕೊಟ್ಟೆಯಲ್ಲ. ಇದಕ್ಕೆ ಕಾರಣಕರ್ತರು ವಸಿಷ್ಠ ಮಹಾಮುನಿಗಳು. ತಮ್ಮ ತಪಶಕ್ತಿ, ಶಸ್ತ್ರಾಸ್ತ್ರ ಪ್ರಾವೀಣ್ಯತೆಯನ್ನು ತಿಳಿಸಿದ ನಂತರವೇ ನಾನು ರಾಮನನ್ನು ತಮ್ಮೊಂದಿಗೆ ಕಳುಹಿಸುವುದಕ್ಕೆ ಮನಸ್ಸು ಮಾಡಿದ್ದೆ. ಅದರಿಂದ ರಾಕ್ಷಸ ಸಂಹಾರವೂ ಆಯಿತು, ಯಜ್ಞವು ನಿರ್ವಿಘ್ನವಾಗಿ ಯಶಸ್ಸು ಆಯಿತು. ಅದರ ಪುಣ್ಯದ ಫಲದಲ್ಲಿ ತಾವು ಭಾಗಿಯಾಗುತ್ತೀರಿ. ತಮ್ಮ ಅನುಗ್ರಹದಿಂದ ಈಗ ನಡೆಯುತ್ತಿರುವ ಕಲ್ಯಾಣವು ನನ್ನ ಪುಣ್ಯದ ಫಲಗಳಿಗಿಂತ ನನ್ನ ಭಾಗ್ಯವೆಂದೆನಿಸುತ್ತದೆ. ಮಹಾರಾಜ, ಎಲ್ಲವೂ ದೈವ ನಿರ್ಣಯ, ನಮ್ಮದೇನಿದ್ದರೂ ನಿಮಿತ್ತ ಮಾತ್ರ. ಆ ಕಲ್ಯಾಣ ಕಾರ್ಯಕ್ಕೆ ಕಾರಣಕರ್ತರಾದ ರಾಮಲಕ್ಷ್ಮಣರಿಬ್ಬರು ನಿನ್ನ ಆಶೀರ್ವಾದಕ್ಕಾಗಿ ಕಾಯುತ್ತಿದ್ದಾರೆ. ಅವರನ್ನು ಆಶೀರ್ವದಿಸು. ನಾವಿನ್ನು ಬರುತ್ತೇವೆ. ಹಾಗೇ ಆಗಲಿ ಮುನೀಂದ್ರ. ಆಯ್ತು. ದಶರಥ ಮಹಾರಾಜ ತಮ್ಮ ಆಗಮನದ ನಿರೀಕ್ಷೆಯಲ್ಲಿದ್ದಾನೆ. ದಶರಥ ಮಹಾರಾಜ ತಮ್ಮ ಆಗಮನದ ನಿರೀಕ್ಷೆಯಲ್ಲಿದ್ದಾನೆ. ಶುಭವಾಗಲಿ, ಮಂಗಳವಾಗಲಿ. ರಾಮ, ಲಕ್ಷ್ಮಣ, ನಿಮ್ಮನ್ನು ರಾಕ್ಷಸರೊಡನೆ ಹೋರಾಡಲು ಕಳುಹಿಸಿದ ನಂತರ ಅಲ್ಲಿ ಎಂತಹ ಆಪತ್ತು ಒದಗಿ ಬರಬಹುದು ಏನೋ ಎಂದು ಚಿಂತಿತನಾಗಿದ್ದೆ. ಆದರೆ ತಾಟಿಕೆಯನ್ನು ಸಂಹಾರ ಮಾಡಿ ಮಾರೀಚ ಸುಬಾಹುವನ್ನು ದಮನ ಮಾಡಿದ ವಿಷಯವನ್ನು ಕೇಳಿದ ನಂತರ ಆ ಚಿಂತೆಯೆಲ್ಲವೂ ದೂರವಾಗಿ ನನಗೆ ಆನಂದವಾಯಿತು. ಶಿವಧನುಸ್ಸನ್ನು ಭಂಗ ಮಾಡಿದ ವಿಷಯವನ್ನು ಕೇಳಿ ನಿನ್ನ ಪರಾಕ್ರಮದ ಅರಿವೇ ಇಲ್ಲದೆ ಆತಂಕಪಟ್ಟೆನಲ್ಲ ಎಂದು ಮನಸ್ಸಿಗೆ ನೋವುಂಟಾಯಿತು. ಭಲೇ ರಾಮಚಂದ್ರ, ಭಲೇ. ಸೂರ್ಯ ವಂಶದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಏರಿಸಿದೆ. ತಂದೆ, ತಮ್ಮ ಅಪ್ಪಣೆ ಇಲ್ಲದೆ ಶಿವಧನಸ್ಸನ್ನು ಮುರಿದು ಸ್ವಯಂವರದ ಪ್ರಕಾರ ಸೀತೆಯನ್ನು ವರಿಸಬೇಕಾದ ಸಂದರ್ಭ ಉಂಟಾಗಿದ್ದಕ್ಕೆ ನನಗೆ ಸಂತೋಷ ಉಂಟಾಯಿತು. ನಿನ್ನ ಪರಾಕ್ರಮಕ್ಕೆ ತಕ್ಕ ಕಾರ್ಯವನ್ನೇ ನೀನು ಮಾಡಿದೆ. ಕ್ಷತ್ರಿಯೋಚಿತವಾದ ಈ ವಿವಾಹಕ್ಕೆ ನನ್ನ ಸಂಪೂರ್ಣ ಸಮ್ಮತಿ. ಲಕ್ಷ್ಮಣ, ನಿನ್ನ ಅಗ್ರಜನ ಪರಾಕ್ರಮವನ್ನು ನೋಡುವ ಭಾಗ್ಯ ನಿನಗೆ ಸಿಕ್ಕಿದಲ್ಲ. ನೀನೇ ಧನ್ಯ. ಬ್ರಹ್ಮರ್ಷಿ ವಸಿಷ್ಠರಿಗೆ ನಮೋ ನಮಃ. ಭಾರ್ಗವ ಮುನೀಂದ್ರರಿಗೆ ಪ್ರಣಾಮಗಳು. ಆಹಾ, ಇಬ್ಬರು ಬ್ರಹ್ಮರ್ಷಿಗಳ ಸಮ್ಮಿಲನವನ್ನು ನೋಡುವುದೇ ಈ ಕಣ್ಣುಗಳು ಪಡೆದ ಭಾಗ್ಯ. ನಿಮ್ಮಿಬ್ಬರಿಗೂ ನನ್ನ ಅನಂತ ಪ್ರಣಾಮಗಳು. ಶತಾನಂದರೆ, ತಮ್ಮ ಮಾತುಗಳು ನಮ್ಮ ಪೂರ್ವ ಚರಿತ್ರೆಯನ್ನು ನೆನಪಿಸುವಂತಿದೆ. ಪೂರ್ವದಲ್ಲಿ ನಾನು ವಸಿಷ್ಠರು ಸಂಧಿಸಿದಾಗ ನಡೆದ ಕೋಪತಾಪಗಳು ತಮಗೆ ನೆನಪಿರಬೇಕಷ್ಟೇ. ಕೌಶಿಕ ಮುನೀಂದ್ರ, ನಮ್ಮಿಬ್ಬರ ಸಮರ ಲೋಕವಿಖ್ಯಾತವಾದ ಮೇಲೆ ಶತಾನಂದರಿಗೆ ತಿಳಿಯದೇ ಇರುವುದೇ. ಆದರೂ ನಾವಿಬ್ಬರು ಸಂತೋಷದಿಂದ ಈ ಮಂಗಳ ಕಾರ್ಯದಲ್ಲಿ ಒಟ್ಟಾಗಿ ಸ್ನೇಹದಿಂದಿರುವುದು ಶತಾನಂದರಿಗೆ ಮಾತ್ರವಲ್ಲ, ಎಲ್ಲರಿಗೂ ವಿಶೇಷವೆನಿಸುತ್ತಿರಬೇಕು. ಆ ರೀತಿ ಯೋಚಿಸುವುದು ಸಾಮಾನ್ಯರ ಲಕ್ಷಣ. ಅಂಥವರಿಗೆ ನಮ್ಮನ್ನಾಗಲಿ ನಿಮ್ಮನ್ನಾಗಲಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ನಾನು ನಿಮ್ಮಿಂದ ಬ್ರಹ್ಮರ್ಷಿ ಎನಿಸಿಕೊಳ್ಳಲು ಛಲ ತೊಟ್ಟೆ.
ಆದರೆ ತಮ್ಮ ತಪೋಶಕ್ತಿ, ತಮ್ಮ ಸಾತ್ವಿಕತೆ, ತಮ್ಮ ವ್ಯಕ್ತಿತ್ವದ ಬಗ್ಗೆ ನನಗಿರುವ ಪೂಜ್ಯ ಭಾವನೆಯನ್ನ ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಅದು ತಮಗೆ ಅರ್ಥವಾಗಿದೆ ಎಂಬುದೇ ನನ್ನ ಸಂತೋಷದ ವಿಷಯ. ಶತಾನಂದರೇ, ನನ್ನ ಮಾತುಗಳಿಗೆ ಒಂದು ಉದಾಹರಣೆಯನ್ನು ಕೊಡಬಯಸುತ್ತೇನೆ. ಇಂದಿನ ಸೀತಾರಾಮರ ಕಲ್ಯಾಣಕ್ಕೆ ನಾನು ರಾಮಚಂದ್ರನನ್ನು ಇಲ್ಲಿಗೆ ಕರೆತಂದಿರುವುದೇ ಮುಖ್ಯ ಕಾರಣ ಎಂದು ತಾವಾಗಲಿ ಮಹಾರಾಜರಾಗಲಿ ತಿಳಿದಿದ್ದೇನೆ. ಆದರೆ ಅದಕ್ಕೆ ಮುಖ್ಯ ಕಾರಣ ವಸಿಷ್ಠರು. ಯಾಗದ ರಕ್ಷಣೆಗೆ ರಾಮನನ್ನು ಕಳುಹಿಸು ಎಂದು ನಾನು ದಶರಥನಲ್ಲಿ ಬೇಡಿದಾಗ, ರಾಮನನ್ನು ಕಳುಹಿಸುವುದು ಸಾಧ್ಯವಿಲ್ಲ, ಯಾಗದ ರಕ್ಷಣೆಗೆ ನಾನೇ ಬರುತ್ತೇನೆ ಎಂದು ದಶರಥ ಹಠ ತೊಟ್ಟಾಗ, ನನ್ನ ಶಕ್ತಿಯನ್ನು ದಶರಥನಿಗೆ ಮನವರಿಕೆ ಮಾಡಿ ರಾಮನನ್ನು ನನ್ನೊಂದಿಗೆ ಕಳುಹಿಸಿಕೊಟ್ಟವರು ವಸಿಷ್ಠ ಮಹರ್ಷಿಗಳೇ. ಬ್ರಹ್ಮರ್ಷಿಗಳೇ, ನೀವಿಬ್ಬರೂ ಮಹಾಮಹಿಮರು. ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಸಂಪೂರ್ಣವಾಗಿ ತಿಳಿಯಲಾರೆವು. ಆದರೆ ಈ ಸೀತಾರಾಮರ ಕಲ್ಯಾಣದ ಮಹೋನ್ನತ ಕಾರ್ಯಕ್ಕೆ ನಿಮ್ಮಿಬ್ಬರ ಅನುಗ್ರಹವೂ ದೊರೆತಿರುವುದು ನಮ್ಮೆಲ್ಲರ ಭಾಗ್ಯ. ಶತಾನಂದರೆ, ಈ ಕಲ್ಯಾಣದಿಂದ ಲೋಕ ಕಲ್ಯಾಣವಾದರೆ ಅದು ನಮ್ಮ ಭಾಗ್ಯ. ಕೌಶಿಕ ಮುನೀಂದ್ರ, ಈ ಕಲ್ಯಾಣದಲ್ಲಿ ಮತ್ತೊಂದು ಕಲ್ಯಾಣವಾಗಬಹುದು ಎನ್ನುವುದು ನನ್ನ ವಿಚಾರ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.